ಜೆಡಿಎಸ್ನ ಯಾತ್ರೆ ಮುಂದುವರೆದಿದೆ. ಇವತ್ತು ಕೋಲಾರದ ಮಾಲೂರಿಗೆ ಎಂಟ್ರಿ ಕೊಟ್ಟ ನಿಖಿಲ್ಗೆ ಅದ್ದೂರಿ ಸ್ವಾಗತ ಸಿಕ್ತು. ರಾಜ್ಯದ ಅಭಿವೃದ್ಧಿ ಮರೆತ ಮಂತ್ರಿಗಳು ಅಧಿಕಾರಕ್ಕಾಗಿ ಬಡಿದಾಡ್ತಿದ್ದಾರೆ ಅಂತ ಅವರು ಕಿಡಿಕಾರಿದ್ರು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಮಾತೆತ್ತಿದ್ರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ. ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿಪಡಿಸ್ಕೋಬೇಕು, ಇನ್ನೊಬ್ಬ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು. ಇವತ್ತಿಗೆ 18 ದಿನ. ಜನರೊಂದಿಗೆ ಜನತಾದಳ ಅಭಿಯಾನಕ್ಕೆ 18 ಹೆಜ್ಜೆಗಳು. ಪಕ್ಷ ಸಂಘಟನೆಗೆ ಹೊರಟ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿದ್ದಾರೆ. ನಿನ್ನೆ ಚಿಂತಾಮಣಿ ಮತ್ತು ಶ್ರೀನಿವಾಸಪುರದಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕ ಬಳಿಕ ಇವತ್ತು ಮಾಲೂರಿನಲ್ಲಿ ನಿಖಿಲ್ ಮಾರ್ದನ ಕೇಳಿಸಿದೆ. ಕೋಲಾರದಲ್ಲಿ ನಿಖಿಲ್ ಅಬ್ಬರದ ಯಾತ್ರೆ ಕಂಟಿನ್ಯೂ. ಸರ್ಕಾರದ ವಿರುದ್ಧ ಗುಟುರು, ಪಕ್ಷ ಸಂಘಟನೆ ಸಂಕಲ್ಪ. ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ನಿಖಿಲ್ ಆಗಮಿಸುತ್ತಿದ್ದಂತೆ ಕೆಂಪೇಗೌಡ ಸರ್ಕಲ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು. ಒಂದ್ ಕಡೆ ಮಹಿಳೆಯರು ಕಳಸ ಹೊತ್ತು ಸ್ವಾಗತ ಕೋರಿದ್ರೆ, ಇನ್ನೊಂದ್ ಕಡೆ ಪಟಾಕಿಗಳನ್ನ ಸಿಡಿಸಿ ಕಾರ್ಯಕರ್ತರು ಬರಮಾಡ್ಕೊಂಡ್ರು. ಬೃಹತ್ ಹಾರಗಳು ನಿಖಿಲ್ ವಾಹನವನ್ನ ಅಲಂಕರಿಸಿದ್ವು. ಬಳಿಕ ಆರ್ಜೆ ಕನ್ವೆನ್ಷನ್ ಹಾಲ್ನಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಬಲಿಷ್ಠ ಸಂಘಟನೆ ಕಟ್ಟಲು ಮನವಿ ಮಾಡಿದ್ರು. ಈ ವೇಳೆ ಗ್ಯಾರಂಟಿ ಸರ್ಕಾರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ಕೇವಲ ಕುರ್ಚಿ ಉಳಿಸಿಕೊಳ್ಳಲು ಮಾತ್ರ ಬಡಿದಾಡ್ತಿದೆ ಅಂತ ಕಿಡಿಕಾರಿದ ನಿಖಿಲ್, ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಜೆಡಿಎಸ್ ಬೆಂಬಲಿಸಲು ಮನವಿ ಮಾಡಿದ್ರು. ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ, ಮಾತೆತ್ತಿದ್ರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ. ನನ್ನ ಕುರ್ಚಿ ಉಳಿಸ್ಕೋಬೇಕು, ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿಪಡಿಸ್ಕೋಬೇಕು, ಇನ್ನೊಬ್ಬ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು, ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ, ನಾನು ಅಧ್ಯಕ್ಷನ ಕುರ್ಚಿಲಿ ಕೂತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೆ ಮುಂಬರ್ತಕ್ಕಂಥ ದಿನಗಳಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನತೆಯ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಮ್ಮ ಮೇಲೆ ಹಾಗೂ ನಿಮ್ಮಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಇಡೀ ವಯಸ್ಸಿನಲ್ಲಿ ಎಚ್.ಡಿ. ದೇವೇಗೌಡರ ದೊಡ್ಡ ಕನಸು. ದೇವೇಗೌಡರಿಗೆ ಜೆಡಿಎಸ್ ಸರ್ಕಾರ ರಚನೆಯ ಹೆಬ್ಬಯಕೆ. ಇತ್ತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಜೆಡಿಎಸ್ ಸರ್ಕಾರ ರಚನೆ ಹೆಬ್ಬಯಕೆ. ಈ ಹೆಬ್ಬಯಕೆಯನ್ನ ತಮ್ಮ ವಂಶದ ಕುಡಿ ಬಳಿ ಹೇಳ್ಕೊಂಡಿದ್ದಾರಂತೆ ಗೌಡ್ರು. ಆ ಕಾರಣಕ್ಕೆ ತಾತನ ಕನಸು ನನಸು ಮಾಡಲು ನಿಖಿಲ್ ಪಣ ತೊಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಸಂಚಾರಕ್ಕೆ ಅಣಿಯಾಗಿದ್ದಾರೆ. ಸುದೀರ್ಘ 65 ವರ್ಷಗಳ ರಾಜಕೀಯದಲ್ಲಿ ಗೌಡರು 16 ಏಳುಬೀಳು ಕಂಡ ಯಶಸ್ವಿ ರಾಜಕಾರಣಿ. ಈಗ ಗೌಡರಿಗೆ ಮತ್ತೆ ತಾವು ಕಟ್ಟಿದ ಪಕ್ಷದ ಅಧಿಕಾರ ನೋಡುವ ಹಂಬಲ. ರಾಜ್ಯದಲ್ಲಿ ದಳ ಸರ್ಕಾರದ ಕನಸನ್ನ ಮೊಮ್ಮಗ ನಿಖಿಲ್ ಬಳಿ ಹೇಳಿಕೊಂಡಿದ್ದಾರೆ. ಈ ಕಾರಣಕ್ಕೆ ನಿಖಿಲ್ ಮುಂದಿನ 3 ವರ್ಷಗಳ ಕಾಲ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಲು ಸಂಕಲ್ಪ ಮಾಡಿದ್ದಾರೆ. 3 ಸೋಲುಗಳನ್ನ ಬದಿಗಿಟ್ಟು ಹೋರಾಟ ನಡೆಸುತ್ತಿರುವ ನಿಖಿಲ್ 2028ರಲ್ಲಿ ದಳವನ್ನ ಅಧಿಕಾರಕ್ಕೆ ತರಲು ಶಪಥ ಮಾಡಿದ್ದಾರೆ. ಒಟ್ಟಾರೆ ಚುನಾವಣೆಗೆ 3 ವರ್ಷಗಳಿದ್ರೂ ನಿಖಿಲ್ ಈಗಲೇ ತಾಲೀಮು ಆರಂಭಿಸಿದ್ದಾರೆ. ಈಗಿನಿಂದಲೇ ಅಭ್ಯರ್ಥಿಗಳ ಆಯ್ಕೆಗೆ ಜೆಡಿಎಸ್ ಅಳೆದು ತೂಗುವ ಕಾರ್ಯ ಕೈಗೆತ್ತಿಕೊಳ್ಳುತ್ತಿದೆ.
ಕೋಲಾರದಿಂದ ಸಮೀರ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.